ಶ್ರೀಕಂಠಯ್ಯನಿಗೆ ಮದುವೆಯಾದಾಗ ಅವನಿಗೆ 18 ನಡೆಯುತ್ತಿತ್ತು. ಅಚ್ಚಮ್ಮ ಅದೇ 14ರ ಹೊಸ್ತಿಲೊಳಗೆ ಕಾಲಿಟ್ಟಿದ್ಲು. ಕನ್ಯಾ ನಿಶ್ಚಯವಾದ ಸಂದರ್ಭವು ಸ್ವಾರಸ್ಯವಾಗಿಯೇ ಇತ್ತು. ಶ್ರೀಕಂಠಯ್ಯನ ಸೋದರ ಮಾವ ಸುಳ್ಯಕುಂಟೆ ಸೀತಾರಾಮಯ್ಯ ಹಾಗಾಗಿ ಮರಳುವಾಡಿಗೆ ಬಂದು ಅಕ್ಕ ದೇವಮ್ಮನವರ ಮನೆಯಲ್ಲಿ 4-6 ದಿನ ಕಳೆಯೋದು ವಾಡಿಕೆಯಾಗಿತ್ತು. ಅಕ್ಕ ತಮ್ಮನಿಗೆ ಹಲವು ವಿಷಯಗಳಲ್ಲಿದ್ದ ಸಮಾನ ಅಭಿರುಚಿ ಅವರ ವಿಶ್ವಾಸ ಮೈತ್ರಿಗೆ ಹೆಚ್ಚಿನ ಬೆಸುಗೆ ಹಾಕಿದ್ದವು. ಇಬ್ಬರು ತಾಂಬೂಲ ಪ್ರಿಯರು, ಇಬ್ಬರು ಪಗಡೆಯಾಟ ಪ್ರವೀಣರು. ಊಟ ಮುಗಿದ ಕೂಡಲೇ ಗೌರಿ ನರಸಿಂಹಯ್ಯನವರು ಮಲಗಲು ಹೋಗ್ತಿದ್ರು. ಅಕ್ಕ ತಮ್ಮ ಒಂದೆರಡು ಕೌಳಿಗೆ ಎಲೆ, ಸಾಕಷ್ಟು ಬಣ್ಣ ಕಟ್ಟಿದ ಅಡಿಕೆ, ಸುಗಂಧ ಲೇಪಿಸಿದ ಹಸನಾದ ಸುಣ್ಣ ಮುಂದಿಟ್ಕೊಂಡು ಪಗಡೆಯ ಹಾಸು ಬಿಚ್ಕೊಂಡು ಕೂರುತ್ತಿದ್ರು. ಒಂದೊಂದು ದಿನ ಅವರ ಜೊತೆಗೆ ಶ್ರೀಕಂಠಯ್ಯ, ವಿಶ್ವನಾಥ ಬಂದು ಕುಳಿತು ಸ್ವಲ್ಪ ಹೊತ್ತು ಆಡುತ್ತಿದ್ದು ಮಲಗಲು ಹೋಗ್ತಿದ್ರು. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಅಕ್ಕ ತಮ್ಮನ ಪಗಡೆ ಆಟ ನಡೆದೇ ಇರ್ತಿತ್ತು. ಒಂದು ದಿನ ರಾತ್ರಿ ತಾಯಿ ಸೋದರ ಮಾವನೊಂದಿಗೆ ಆಡುತ್ತಾ ಕುಳಿತಿದ್ದ ಶ್ರೀಕಂಠಯ್ಯ, ವಿಶ್ವನಾಥ ಮಲಗಲು ಹೋದ್ಮೇಲೆ ದಾಳ ಉರುಳಿಸುತ್ತಾ ದೇವಮ್ಮ, ಅಚ್ಚಿಗೆ 14 ತುಂಬ್ತಲ್ವೇನೋ ಸೀತು ಎಂದರು. ಇಲ್ಲ ಅಕ್ಕ, 14 ನಡೀತಾ ಇದೆ, ಚೈತ್ರಕ್ಕೆ ತುಂಬುತ್ತದೆ. ಮಗಳಿಗೆ ಮದುವೆ ಮಾಡಬೇಕು ಅಂತಿದೆಯೋ ಹಾಗೆ ಮನೆಯಲ್ಲಿಟ್ಕೊಂಡು ಪೂಜೆ ಮಾಡಬೇಕು ಅಂತಿದೆಯೋ? ಹಿರಿಯರು ನೀನು ಭಾವ ಇರುವಾಗ ನಾನ್ಯಾಕಾದ್ರ ಚಿಂತೆ? ಸರಿ, ನಿಮ್ಮ ಭಾವನವರನ್ನು ನಂಬಿ ನೀನು ಕುಳಿತುಕೊಂಡ್ರೆ ನಿನ್ನ ಮಗಳಿಗೆ ಈ ಜನ್ಮಕ್ಕೆ ಮದುವೆ ಆದಂತೆ. ನಮ್ಮ ಭಾವ ಸ್ವಲ್ಪ ನಿಧಾನ ಅಷ್ಟೆ. ಅವರು ಮೈ ಕೊಡವಿಕೊಂಡು ಮೇಲಕ್ಕೆದ್ರೆ 1 ವರ್ಷದಲ್ಲಿ ಮಾಡುವ ಕೆಲಸ 1 ಗಳಿಗೆಯಲ್ಲೇ ಮಾಡ್ತಾರೆ. ಆಹಾ, ಭಾವ ಅಂದರೆ ಏನು ಆಕಾರಾಸ್ತೆ ಪಡ್ತೀಯಪ್ಪ. ನಮ್ಮ ಭಾವನ ಯೋಗ್ಯತೆ ದೊಡ್ಡದಾದುದರಿಂದ ನಾನು ಆಕಾರಾಸ್ತೆ ಪಡ್ತೀನಕ್ಕ. ನಾನು ಅಲ್ಪ ಸ್ವಲ್ಪ ಲೋಕ ಕಂಡವನು ಎಂದವನು ಮಾತು ಮುಂದುವರಿಸುತ್ತಿದ್ದಂತೆ ದೇವಮ್ಮನವರು ದುಗ ಹಾಕಿ ಅವನ ಕಾಯಿ ಹೊಡೆದ್ರು. ನಿನ್ನ ಜೊತೆ ಹೋಯ್ತು ಎಂದರು. ಹೋಗಲಿ ಬಿಡು, ಭಾವನ ವಿಷಯ ಹೇಳುತ್ತಿದ್ದೆ. ನಾನು 10 ಕಡೆ ಸುತ್ತಾಡಿದ್ದೀನಿ, 100 ಜನರ ಜೊತೆ ವ್ಯವಹಾರ ಮಾಡಿದ್ದೀನಿ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನೋಡಿದ್ದೀನಿ. ಆದರೆ ಭಾವನಂಥ ಮನುಷ್ಯನನ್ನೇ ನೋಡಿಲ್ಲ. ಏಕೆ, ಅವರ ಹಣೆಯ ಮೇಲೆ ಇನ್ನೊಂದು ಕಣ್ಣಿದೆಯೇನು? ಇದ್ರೂ ಇರಬಹುದು, ನನ್ನಂಥವರಿಗೆ ಕಾಣೋದಿಲ್ಲ ಅಷ್ಟೆ. ಕೆಲವರು ಉದ್ದೇಶಪೂರ್ವಕವಾಗಿ ಒಳ್ಳೆಯವರಾಗಲು ಪ್ರಯತ್ನ ಪಡ್ತಾರೆ. ಮಗ್ಗಿ ಹೇಳಿದ ಹಾಗೆ ನಾನು ಸುಳ್ಳು ಹೇಳಬಾರ್ದು, ಅನ್ಯಾಯ ಮಾಡಬಾರ್ದು, ಪರ ವಸ್ತು ದೋಚಬಾರ್ದು ಎಂದುಕೊಂಡು ಆ ತತ್ವದ ಅನುಸಾರವಾಗಿ ಜೀವನ ಹೊಂದಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಕೆಲವರು ಅಂಥ ಪ್ರಯತ್ನ ಮಾಡುವ ಅಗತ್ಯವೇ ಇರೋದಿಲ್ಲ. ಸುಳ್ಳು, ಅನ್ಯಾಯ, ಪರವಂಚನೆ ಮೊದಲಾದ ದುರ್ಗುಣಗಳು ಲೋಕದಲ್ಲಿಲ್ಲವೆಂಬ ಪರಿಜ್ಞಾನವೇ ಅವರಿಗೆ ಅರಿಯೋದಿಲ್ಲ. ಅವರು ಪ್ರಯತ್ನಪೂರ್ವಕವಾಗಿ ಒಳ್ಳೆಯವರಾಗಿರಬೇಕಾದ ಅಗತ್ಯವೇ ಇಲ್ಲ. ಒಳ್ಳೆತನ ಬಳ್ಳಿಯಂತೆ ಅವರನ್ನು ಆಶ್ರಯಿಸಿರುತ್ತದೆ. ನಮ್ಮ ಭಾವ ಈ ವರ್ಗಕ್ಕೆ ಸೇರಿದವನು. ದೇವಮ್ಮನವರ ಹೃದಯಕ್ಕೆ ಅಪಾರ ಆನಂದವಾಗಿತ್ತು. ತಮ್ಮನೆದುರಿಗೆ ತಮ್ಮ ಸಂತೋಷ ತೋರಿಸಿಕೊಳ್ಳದೆ ಅವರ ತಲೆಗೆ ಇದನ್ನೆಲ್ಲಾದರೂ ಹಾಕ್ಬಿಟ್ಟಿಯಾ ಮಾರಾಯ ಎಂದರು. ಸೀತಾರಾಮಯ್ಯ ನಗುತ್ತಾ, ಏನೋ ಭಯವಿಲ್ಲಕ್ಕ, ಭಾವನಿಗೆ ಜಂಬ ಎಂದು ತಲೆಗೆ ತಿರುಗುವ ಸಂಭವವೇ ಇಲ್ಲ ಎಂದ. ಅಲ್ವೋ ಸೀತಾರಾಮು, ಅಚ್ಚಿ ಮದುವೆ ವಿಷಯ ಏನು ಮಾಡಿದ್ಯಾ ಎಂದರೆ ಭಾವನನ್ನು ಹೊಗಳ್ತಾ ಕೂತ್ಕೊಂಡ್ಬಿಟ್ಟಿಯಲ್ಲ. ಎಲ್ಲಾದರೂ ಗಂಡು ನೋಡಿದೀಯಾ? ಅವಳಿಗೆ ಆಗಿರೋ ವಯಸ್ಸು ಸಾಲದು ಅಂತ ನಿನ್ನ ಅಭಿಪ್ರಾಯವೋ? ಸುಳ್ಯಕುಂಟೆ ಗ್ರಾಮ ಪಟ್ಟಣವಲ್ಲ. 20-30 ವಯಸ್ಸಾಗೋವರೆಗೂ ಮಗಳನ್ನು ಮನೆಯಲ್ಲಿಟ್ಕೊಂಡು ಗಂಡು ನೋಡೋದು ನಮ್ಮೂರಿನಲ್ಲಿ ಸಾಧ್ಯವಿಲ್ಲ. ಗಂಡು ನೋಡಿದಿನಕ್ಕ, ಅದಕ್ಕೆ ನಿಶ್ಚಿಂತನಾಗಿ ಕುಳಿತಿದ್ದೇನೆ. ಯಾರು? ಶ್ರೀಕಂಠ. ದೇವಮ್ಮನವರ ಕಣ್ಗಳಲ್ಲಿ ನೀರರಿತು. ಹುಕ್ಕಿ ಬಂದ ಸಂತೋಷ ಸ್ವಲ್ಪ ಹತೋಟಿಗೆ ಬಂದ ಮೇಲೆ ತವರು ಮನೆ ಸಂಬಂಧ ನಮ್ಮ ಕಾಲಕ್ಕೆ ಮುಗಿದು ಹೋಗುತ್ತಲ್ಲ ಎಂದು ನನಗೂ ಯೋಚನೆ ಆಗಿತ್ತು ಸೀತಾರಾಮು. ಅಜ್ಜಿನ ಶ್ರೀಕಂಠನಿಗೆ ತಂದುಕೊಳ್ಬೇಕೆಂದು ಮನಸ್ಸಿತ್ತು. ನೀನು ಪ್ರಸ್ತಾಪ ಮಾಡಲಿಲ್ಲ. ಬೇರೆ ಯೋಚನೆ ಮಾಡಿದೆಯೇನೋ ಎಂದ್ಕೊಂಡು ಸುಮ್ಮನಿದ್ದೆ. ನನ್ನ ಮಗ ಹೆಚ್ಚು ಓದಿದವನಲ್ಲ, ಅವನನ್ನು ಅಜ್ಜಿ ಒಪ್ತಾಳೇನೋ?
ಶ್ರೀಕಂಠ ಓದಲಿ ಬಿಡಲಿ, ತನ್ನ ಅನ್ನ ಸಂಪಾದಿಸಿಕೊಳ್ಳುವ ಯೋಗ್ಯತೆ ಇದೆ. 10 ಜನಗಳ ಮಧ್ಯೆ ಇದ್ದರೂ ತಲೆ ಎತ್ತಿ ನಿಂತುಕೊಳ್ಳುವ ಸ್ವಭಾವ. ಭಾವನ ಅನೇಕ ಗುಣಗಳು ಅವನಲ್ಲಿ ಮನೆ ಮಾಡಿಕೊಂಡಿವೆ. ಇದಕ್ಕಿಂತಲೂ ಹೆಚ್ಚೇನು ಬೇಕು? ನಾಳೆ ದಿನ ಚೆನ್ನಾಗಿದೆ. ಊಟ ಮುಗಿದ ಮೇಲೆ ನಿಮ್ಮ ಭಾವನ ಹತ್ರ ಈ ವಿಷಯ ಪ್ರಸ್ತಾಪಿಸ್ಬಿಡು. ಮದುವೆ ಯಾವಾಗ ಇಟ್ಕೊಳ್ಬೇಕೆಂದಿದೆಯಾ? ಚೈತ್ರದಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಶ್ರೀಕಂಠನನ್ನು ಒಂದು ಮಾತು ಕೇಳಬೇಡ್ವೆ? ಅವನನ್ನೇನು ಕೇಳೋದು? ನಾವು ಹೇಳಿದ್ದಕ್ಕೆ ಅವನು ಇಲ್ಲ ಎನ್ನುವಂತಿಲ್ಲ, ಅನ್ನೋದಿಲ್ಲ. ಆದರೂ ಒಂದು ಮಾತು ಕೇಳೋದು ಒಳ್ಳೆಯದು. ಈಗ ಕಾಲ ಸ್ವಲ್ಪ ಬದಲಾಗಿದೆ. ಅಕ್ಕ ಮಕ್ಕಳ ಮನಸ್ಸಿಗೆ ವಿರೋಧವಾಗಿ ನಾವು ಆಚರಿಸೋದು ಯುಕ್ತವಲ್ಲ. ಅಚ್ಚಿನ ಕೇಳಿದೆಯಾ? ಕೇಳಿದ್ದೀನಿ, ಅವಳು ಒಪ್ಪಿದ್ದಾಳೆ. ಶ್ರೀಕಂಠನನ್ನು ನೀನೇ ಕೇಳಿಬಿಡು. ಹೇಗೂ ನಿನ್ನ ಸೋದರ ಮಾವ, ನಿನ್ನ ಕಂಡ್ರೆ ಅವನಿಗೂ ಪ್ರೀತಿಯೂ ಇದೆ. ಸೀತಾರಾಮಯ್ಯ ಅನುಮಾನಿಸಲು ದೇವಮ್ಮನವರು, ಯಾಕೆ ಸೀತು ಅನುಮಾನಿಸ್ತೀಯಾ ಎಂದರು. ನಾನೇ ಪ್ರಸ್ತಾಪಿಸೋದು ಯೋಗ್ಯವೇ ಎಂದು ಯೋಚಿಸ್ತಿದೆ. ಅದರಲ್ಲೇನು ತಪ್ಪು ಶ್ರೀಕಂಠ? ವಿಶ್ವ, ಜಗದೀಶ್ ನೀನು ಎತ್ತಿ ಆಡಿಸಿದ ಮಕ್ಕಳಲ್ವೇ? ಹಾಗೇ ಆಗಲಿ, ನಾನೇ ಕೇಳಿಬಿಡ್ತೇನೆ ಎಂದು ಸೀತಾರಾಮಯ್ಯ ಒಪ್ಕೊಂಡ. ತಟ್ಟೆಯಲ್ಲಿ ಉಳಿದಿದ್ದ ಎಲೆಗಳನ್ನು ಮುಗಿಸಿ ಅಕ್ಕ ತಮ್ಮ ಮೇಲಕ್ಕೆ ಹೇಳುವ ವೇಳೆಗೆ 2 ಗಂಟೆ ಹೊಡೆಯಿತು. ಮರಳುವಾಡಿಗೆ ಆ ಹೆಸರು ಅನ್ವಯವಾಗಿತ್ತು. ಆ ಊರಿನಲ್ಲಿ ಮರಳು ಹೆಚ್ಚಾಗಿದ್ರೂ ಭೂ ಸಂಪತ್ತಿಗೇನೂ ಕೊರತೆ ಇರಲಿಲ್ಲ. ತೆಂಗು, ಅಡಿಕೆ ಮರಗಳಿಂದ ತುಂಬಿದ್ದ ಊರು ಒಂದು ವನದಂತಿತ್ತು. ಕಡು ಬಡವರೆನಿಸಿಕೊಂಡಿದ್ದವರು 50-100 ತೆಂಗಿನ ಮರಗಳ ಮಾಲೀಕರಾಗಿದ್ದರು. ಗೌರಿ ನರಸಿಂಹಯ್ಯ ಊರಿನಲ್ಲಿ ಭಾರಿ ಕುಳವೆನಿಸಿಕೊಂಡಿದ್ರು. 1000ಕ್ಕೂ ಹೆಚ್ಚು ತೆಂಗಿನ ಮರಗಳಿದ್ದದ್ದಲ್ಲದೆ 1000ದಷ್ಟು ಅಡಿಕೆ ಮರಗಳು ಇದ್ದವು. ಊರಿಗೆ ಸಮೀಪವಾಗಿಯೇ ಒಂದೇ ಪ್ರದೇಶದಲ್ಲಿ 12 ಎಕರೆ ಗದ್ದೆ. ಗೌರಿ ನರಸಿಂಹಯ್ಯನವರ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡ್ತಿದ್ದಾಳೆಂದು ಹಬ್ಬಿದ್ದ ಪ್ರಗತಿಗೆ ಅವರ ಸಂಪತ್ತು, ಜೀವನ ವಿಧಾನ ಎರಡೂ ಸಾಕ್ಷಿಯಾಗಿತ್ತು. ಗೌರಿ ನರಸಿಂಹಯ್ಯನವರಿಗೆ ಲಕ್ಷ್ಮಿ ತಾನಾಗಿಯೇ ಒಲಿದಿರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಬೆವರು ಹರಿಸಿ ನಿದ್ರಾಹಾರಗಳನ್ನು ನಿರ್ಲಕ್ಷಿಸಿ ಅವರು ಲಕ್ಷ್ಮಿಯನ್ನು ಒಲಿಸಿಕೊಂಡಿದ್ರು. ಶ್ರೀಕಂಠ SSLC ಪರೀಕ್ಷೆಗೆ ಕುಳಿತು ಪಾಸ್ ಆಗಲಿಲ್ಲ. ಪರೀಕ್ಷೆಯ ಸೋಲನ್ನು ಮನಸ್ಸಿಗೆ ಹಚ್ಕೊಂಡ ಮಗನನ್ನು ಸಮಾಧಾನಪಡಿಸುತ್ತಾ ಗೌರಿ ನರಸಿಂಹಯ್ಯನವರು, ಫೇಲ್ ಆದ್ರೇನು, ಪ್ರಪಂಚ ಮುಳುಗಿ ಹೋಗಿತೇನು ಶ್ರೀಕಂಠ? ಇನ್ನೊಂದು ಸಲ ಪರೀಕ್ಷೆಗೆ ಕುಳಿತುಕೊಂಡ್ರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೀಯಾ? ಇಲ್ಲಪ್ಪ, ಇನ್ನು ನಾನು ಪರೀಕ್ಷೆಗೆ ಕೊಡೋದಿಲ್ಲ. ಯಾಕೆ? ಎಷ್ಟು ಸಲ ಕುಳಿತರೂ ನನಗೆ ಪಾಸ್ ಆಗೋದಿಲ್ಲ. ನೀನೇನು ದಡ್ಡನಲ್ಲ. ಪಾಸು ಫೇಲು ಯಾರ ಅಧೀನ? ನಡೆಯುವವರು ಎಡವಲೇಬೇಕು. ಸ್ಕೂಲಿನ ಓದು ಮುಂದುವರಿಸುವ ಇಚ್ಛೆಯೇ ನನಗಿಲ್ಲ. ಮುಂದೇನು ಮಾಡ್ತಿ? ತೋಟದ ಕೆಲಸ ಮಾಡ್ತೀನಿ. ನೋಡಪ್ಪ, ನಿನ್ನಿಷ್ಟ. ಓದು ಎಂದು ನಾನು ಒತ್ತಾಯ ಮಾಡೋದಿಲ್ಲ. ಓದ್ತೀನಿ ಅಂದರೆ ಬೇಡ ಅನ್ನೋದಿಲ್ಲ. ಇಲ್ಲ, ನಾನು ಓದೋದಿಲ್ಲ ಎಂದು ಶ್ರೀಕಂಠ ಖಡಾಖಂಡಿತವಾಗಿ ಹೇಳಿಬಿಟ್ಟ. ಮಗ ಮನೆಯಲ್ಲಿ ಕುಳಿತು ವೃಥ ಕಾಲಹರಣ ಮಾಡೋದ್ಯಾಕೆ ಎಂದು ಗೌರಿ ನರಸಿಂಹಯ್ಯನವರು ಅವನನ್ನು ತೋಟಕ್ಕೆ ಕರ್ಕೊಂಡು ಹೋಗಲು ಆರಂಭಿಸಿದ್ರು. ತಂದೆಯ ಕೆಲಸಕ್ಕೆ ಇಳಿಯುತ್ತಿದ್ದಾಗ ಮಗ ನೋಡಿಕೊಂಡು ಸುಮ್ಮನೆ ಕುಳಿತಿರಲಾಗ್ತಿರಲಿಲ್ಲ. ಗೌರಿ ನರಸಿಂಹಯ್ಯನವರು ಕಾಲಕ್ರಮೇಣ ಮಗನಿಗೆ ತೋಟದ ಕೆಲಸದ ಎಲ್ಲ ವಿಷಯಗಳನ್ನು ತಿಳಿಸುತ್ತಾ ಬಂದರು. ಶ್ರೀಕಂಠನಲ್ಲಿ ಸಹಜ ಪ್ರವೃತ್ತಿಗೆ ಇಂಬು ದೊರೆತಂತಾಯಿತು. ತೋಟದ ಕೆಲಸದಲ್ಲಿ ಅವನು ಆಸಕ್ತಿ ವಹಿಸಿದ್ದಲ್ಲದೆ ತಂದೆಗೆ ಒಪ್ಪಿಗೆಯಾಗುವಂತೆ ಸಮಸ್ತ ಕಾರ್ಯಗಳನ್ನು ನೆರವೇರಿಸಲು ಆರಂಭಿಸಿದ. ಮಗನಲ್ಲಿ ಕಂಡುಬರುವ ಕಾರ್ಯಶಕ್ತಿ, ಕಾರ್ಯದಕ್ಷತೆಯನ್ನು ಮೆಚ್ಚಿಕೊಳ್ಳುತ್ತಾ ಒಂದು ದಿನ ಗೌರಿ ನರಸಿಂಹಯ್ಯನವರು ಸೀತಾರಾಮಯ್ಯನಲ್ಲಿ, ತಂದೆಯ ಮಾತು ಮಕ್ಕಳು ಕೇಳಬೇಕು, ಹಾಗೆ ಮಕ್ಕಳ ಮಾತು ತಂದೆ ಕೇಳಬೇಕೆಂದು ಕಾಣುತ್ತದೆ ಸೀತಾರಾಮು ಎಂದರು. ಯಾಕೆ ಬಾವಯ್ಯ? ಶ್ರೀಕಂಠನ ಮನಸ್ಸಿಗೆ ವಿರುದ್ಧವಾಗಿ ಅವರನ್ನು ಸ್ಕೂಲಿಗೆ ಅಟ್ಟಿದರೆ ಬಹಳ ಅನ್ಯಾಯವಾಗ್ತಿತ್ತು. ಅವನು ಹುಟ್ಟು ವ್ಯವಸಾಯ ವೃತ್ತಿಯಲ್ಲೇ ಅವನು ಉತ್ಕೃಷ್ಟವಾಗಬೇಕು. ಶ್ರೀಕಂಠ ತಾನಾಗಿಯೇ ವ್ಯವಸಾಯ ವೃತ್ತಿಯನ್ನು ಅವಲಂಬಿಸಿದ್ದು ನನ್ನ ಮನಸ್ಸಿನ ದೊಡ್ಡ ಭಾರವನ್ನು ಇಳಿಸಿದಂತಾಯಿತು.
ನಾಳೆ ವಿಶ್ವ ಜಗದೀಶನ ಸ್ಕೂಲ್ ಕಾಲೇಜುಗಳಿಗೆ ಹೋಗ್ತಾರೆ. ಆ ಕಾಲೇಜಿನ ಮುಖ ಕಂಡ ಹುಡುಗರು ನಿಜವಾಗಿ ಹಳ್ಳಿಗೆ ಬಂದು ಹೊಲ ತೋಟದ ಕೆಲಸ ಮಾಡ್ತಾರೆಯೇ? ನಾನು ಒಂದು ಜೀವಮಾನವೆಲ್ಲ ಕಷ್ಟಪಟ್ಟು ಬೆಳೆಸಿದ ಸಂಪತ್ತು ಅನ್ಯಾಯವಾಗಿ ಹಾಳಾಗೋದಲ್ಲ ಎಂದು ಚಿಂತಿಸ್ತಿದ್ದೆ. ಇನ್ನು ಯೋಚಿಸನೇ ಇಲ್ಲ. ಶ್ರೀಕಂಠ ಇವುಗಳ ಯೋಗಕ್ಷೇಮ ನೋಡಿಕೊಳ್ಳಲು ಸಮರ್ಥನಾಗಿದ್ದಾನೆ ಎಂದು ಮಗನನ್ನು ಪ್ರಶಂಸಿಸಿದರು. ಶ್ರೀಕಂಠ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಲ ಗದ್ದೆಗಳ ಕಡೆ ಸುತ್ತಾಡಿಕೊಂಡು ಮನೆಗೆ ಬರ್ತಿದ್ದ. ಅವನು ಹಿಂತಿರುಗುವ ವೇಳೆಗೆ ದೇವಮ್ಮ ಏನಾದರೂ ತಿಂಡಿ ಮಾಡಿರುತ್ತಿದ್ರು. ಶ್ರೀಕಂಠಯ್ಯ ಲಕ್ಷಣವಾಗಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ಹೊಟ್ಟೆ ತುಂಬ ಆಹಾರ ಸೇವಿಸಿ ತೋಟದ ಕಡೆ ಹೋಗಲು ಅನುವಾಗ್ತಿದ್ದುದು. ಒಂದು ದಿನ ಉಪಹಾರ ಮುಗಿಸಿ ಸುಮ್ಮನೆ ಕುಳಿತಿದ್ದ ಸೋದರ ಮಾವನನ್ನು ನೋಡಿ ಶ್ರೀಕಂಠ, ತೋಟಕ್ಕೆ ಬರ್ತೀಯ ಮಾವಯ್ಯ ಎಂದ. ಬಾ ಅಂದರೆ ಬರ್ತೀನಪ್ಪ, ನನಗೂ ಏನೂ ಕೆಲಸವಿಲ್ಲ. ಊಟದ ಹೊತ್ತಿಗಾದರೂ ದೇವಿ ತಿನ್ನಿಸಿರುವ ತಾಳಿಪಟ್ಟು ಕರಗಿಸ್ಬೇಕಲ್ಲ. ಹಾಗಾದರೆ ನನ್ನ ಜೊತೆ ಬಾ. ಅಮ್ಮ ತಿನ್ನಿಸಿರೋ ತಾಳಿಪಟ್ಟು ಒಂದು ಕ್ಷಣದಲ್ಲಿ ಕರಗುವ ಹಾಗೆ ತೋರಿಸ್ತೀನಿ ಎಂದು ಸೋದರ ಮಾವನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ತೋಟದಲ್ಲಿದ್ದ ಒಂದು ತೆಂಗಿನ ಮರ ತಾನೇ ಹತ್ತಿ 4 ಸೊಗಸಾದ ಎಳನೀರುಗಳನ್ನು ಕೆಡವಿದ. ಶ್ರೀಕಂಠ ಕೆತ್ತಿಕೊಟ್ಟ ಎಳನೀರನ್ನು ಸೇವಿಸುತ್ತಾ, ಸೀತಾರಾಮಯ್ಯ, ಬಲು ಸೊಗಸಾಗಿದೆ ಶ್ರೀಕಂಠ ಎಳ್ನೀರು. ಇನ್ನೊಂದು ಕೆತ್ಕೊಡ್ತೀನಿ ತಡಿ. ಸಾಕಪ್ಪ, ಒಂದು ಕುಡಿಯೋದ್ರಲ್ಲೇ ಹೊಟ್ಟೆ ತುಂಬೋಗಿದೆ. ಎಷ್ಟಿದೆಯೋ ಎಳ್ನೀರು? ಈ ಜಾತಿಯನ್ನು ನಾನು ತಿಪಟೂರಿನಲ್ಲಿ ತೋರಿಸಿದಾಗ ಎಲ್ಲರೂ ನಕ್ಕರು. ನಮ್ಮೂರಿನ ಭೂಗುಣದಲ್ಲಿ ಈ ಜಾತಿ ತಲೆ ಎತ್ತೋದಿಲ್ಲ ಎಂದರು. ಅಣ್ಣನು ಅದೇ ಅಭಿಪ್ರಾಯಪಟ್ಟ. ಹೀಗೆ 10 ವರ್ಷಗಳ ಕೆಳಗೆ ಪಟೇಲ ರಾಮೇಗೌಡ 100 ಸಸಿ ತರಿಸಿ ಹಾಕ್ಸಿದ್ನಂತೆ. ಎಲ್ಲ ಹಾಳಾಯ್ತಂತೆ. ಇರಲಿ ನೋಡೋಣ ಎಂದು ನಾನು 10 ಸಸಿ ತರಿಸಿ ಹಾಕ್ಸಿದೆ. 10 ಚೆನ್ನಾಗಿ ಬಂದಿದೆ. ಕಾರಣ, 4 ವರ್ಷ ಗಿಡಗಳನ್ನು ಮಕ್ಕಳಂತೆ ಸಾಕಬೇಕು. ಆನಂತರ ಅವು ಒಂದು ಜೀವಮಾನ 2 ಜೀವಮಾನ ನಮ್ಮನ್ನು ಸಾಕ್ತವೆ. ಉಪ್ಪು ಕಟ್ಟುವ ಕಾಲ ಬಹಳ ಮುಖ್ಯವಾದದ್ದು ಮಾವಯ್ಯ. ನಮ್ಮ ತೋಟದ ಭೂಮಿಯಲ್ಲಿ ಜೋರಾಗಿರೋದ್ರಿಂದ ತಂಪಿಗೇನು ಕ್ಷಮವಿಲ್ಲ. ಎಳನೀರಿನ ಖಾಲಿ ಬುರುಡೆಗಳನ್ನು ಅತ್ತ ತಳ್ಳಿ ಶ್ರೀಕಂಠ ಸೀತಾರಾಮಯ್ಯ ನೊಂದಿಗೆ ತೋಟದ ಪ್ರದಕ್ಷಿಣೆಗೆ ಹೊರಟ. ಪ್ರತಿಯೊಂದು ಗಿಡದ ಬಗ್ಗೆ ಶ್ರೀಕಂಠ ಹೇಳುತ್ತಿದ್ದ ವಿವರಣೆ ಕೇಳಿ ಸೀತಾರಾಮಯ್ಯ ಆಶ್ಚರ್ಯಗೊಂಡ. ಶ್ರೀಕಂಠ, ತೋಟದ ಕೆಲಸಕ್ಕೆ ನೀನು ಕೈ ಹಾಕಿ 4 ವರ್ಷವಾಯ್ತಲ್ವೇ ಎಂದ. ಹೌದು ಮಾವಯ್ಯ. ಯಾಕೆ? 4 ವರ್ಷದಲ್ಲಿ 40 ವರ್ಷದ ಅನುಭವ ಸಂಪಾದಿಸ್ಕೊಂಡಿದ್ಯಲ್ಲಪ್ಪ. ನಾನು ವ್ಯವಸಾಯಗಾರನೇ. ಆದರೆ ನಿನ್ನ ಹಾಗೆ ಪ್ರತಿಯೊಂದು ಗಿಡ ಬಳ್ಳಿ ಮರ ಪ್ರೀತಿಸುವ ಶಕ್ತಿ ನನ್ನಲ್ಲಿಲ್ಲ. ಬಲು ಕಳೆಯಾಗಿದೆಯಲ್ಲ ನಿನ್ನ ತೋಟ. ಇದನ್ನು ನೋಡಿದ್ರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಮಕ್ಕಳು, ಪಶು ಪಕ್ಷಿಗಳು, ಗಿಡ ಮರಗಳು ಇವೆಲ್ಲ ಮೂಕ ವರ್ಗಕ್ಕೆ ಸೇರಿದವು. ನಮಗೆ ಸಂತೋಷವಾದರೆ ಅದನ್ನು ವ್ಯಕ್ತ ಮಾಡ್ತವೆ, ನಗುತ್ತವೆ, ಕಣ್ಣೀರು ಸುರಿಸುತ್ತವೆ. ನೀವು ಹಾಗೆ ನಮ್ಮ ಸಂತೋಷ ದುಃಖ ವ್ಯಕ್ತ ಮಾಡುವ ಶಕ್ತಿ ಪಡೆದಿಲ್ಲ. ಆದರೆ ಇವುಗಳಿಗೆ ಸಂತೋಷ ದುಃಖ ಇಲ್ಲವೆಂದು ನಾವು ಭಾವಿಸಬಾರ್ದು. ನಾಯಿಗೆ 1 ವಾರ ಸ್ನಾನ ಮಾಡಿಸದಿದ್ರೆ ಅದೆಷ್ಟು ಮುಜುಗರ ಪಟ್ಕೊಳ್ತದೆ ನೋಡು. ಸದಾ ಮೈ ಕೆರೆದುಕೊಳ್ಳುತ್ತಿರುತ್ತದೆ. ಸರಿಯಾಗಿ ಊಟ ಮಾಡೋದಿಲ್ಲ. ಜೋಭದ್ರ ಮುಖ ಹಾಕೊಂಡು ಒಂದು ಕಡೆ ಮಂಕಾಗಿ ಬಿದ್ದಿರುತ್ತದೆ. ಗಿಡ ಮರಗಳು ಹಾಗೆ. ಕೊಳೆ, ಮುಳ್ಳುಗಂಟೆ, ಒಣಗಿದ ಗರಿಗಳನ್ನು ನಾವು ಸದಾ ಸಕಾಲದಲ್ಲಿ ತೆಗೆದುಹಾಕದಿದ್ರೆ ಅವು ಮುಜುಗರ ಪಟ್ಕೊಳ್ತವೆ. ಅವು ಜೋಭದ್ರವಾಗಿರುತ್ತವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಾವು ಬೆಳೆಸ್ಕೊಳ್ಬೇಕು. ತೋಟಕ್ಕೆ ನಾನು ಬಂದರೆ ಗಿಡ ಮರಗಳೆಲ್ಲ ನನ್ನ ಕಡೆ ನೋಡಿ ಸ್ವಾಗತಿಸುತ್ತವೆ. ತಮ್ಮ ಕಷ್ಟ ಸುಖವನ್ನು ಸೋರಿಕೊಳ್ಳುತ್ತದೆ. ನಾನು ಒಮ್ಮೆ ಮುಟ್ಟಿದ್ರೆ ಅವುಗಳಿಗೆ ಹಿತವಾಗುತ್ತದೆ. ನಾನು ಸ್ಕೂಲಿಗೆ ಹೋಗದಿದ್ದರೆ ಇವುಗಳನ್ನೆಲ್ಲ ಕಳೆದುಕೊಳ್ಬೇಕಾಗ್ತಿತ್ತು ಮಾವಯ್ಯ. ನಿಜ, ನಾವು ಕೆಲವು ಲಾಭ ದೃಷ್ಟಿಯಿಂದ ವ್ಯವಸಾಯ ಮಾಡ್ತೇವೆ. ನೀನು ಅದನ್ನೇ ಒಂದು ವ್ರತ ಎಂದು ಭಾವಿಸ್ತಿದೀಯ. ನಿನಗೆ ದೊರೆಯುವ ಫಲ ನಮಗೆ ದೊರೆಯಬೇಕೆಂದರೆ ಹೇಗೆ ಸಾಧ್ಯ? ಶ್ರೀಕಂಠಯ್ಯ ವಿನಮ್ರನಾಗಿ, ಎಲ್ಲ ದೊಡ್ಡವರ ಆಶೀರ್ವಾದ. ಹಗಲು ರಾತ್ರಿ ದುಡಿದು ಅಪ್ಪ ಬೆಳೆಸಿದ ತೋಟ ನಾನು ಕಾಪಾಡ್ಕೊಳ್ತಿದ್ದೇನೆ ಅಷ್ಟೇ. ಅನುಕೂಲ ವಾತಾವರಣ ಒದಗಿದ್ರೂ ಸೀತಾರಾಮಯ್ಯ ಮೆಲ್ಲನೆ
ಇವತ್ತು ನಿನ್ನ ಜೊತೆ ಉದ್ದೇಶಪೂರ್ವಕವಾಗಿಯೇ ನಾನು ಬಂದೆ ಶ್ರೀಕಂಠ ಎಂದ. ಏನಾದರೂ ಮಾತನಾಡೋದಿತ್ತೆ ಮಾವಯ್ಯ? ಇತ್ತು. ಹೇಳು ಮಾವಯ್ಯ. ನನ್ನ ಹತ್ರ ಸಂಕೋಚವ್ಯಾಕೆ? ನಿನ್ನೆ ರಾತ್ರಿ ನಾನು ನಮ್ಮಕ್ಕ ಪಗಡೆ ಆಡುತ್ತಿದ್ದಾಗ ಮಾತಿಗೆ ಮಾತು ಬಂದು ಅವಳು ಹಚ್ಚಿ ವಿಷಯ ಕೇಳಿದ್ಲು. ಅವಳಿಗೆ ಬೇಗ ಗಂಡು ಗೊತ್ತು ಮಾಡಿ ಲಗ್ನ ಮಾಡು ಎಂದು ಹೇಳಿದ್ಲು. ಅಜ್ಜಿಗೆ ಎಷ್ಟು ವಯಸ್ಸು? 14 ತುಂಬ್ತಿದೆ. ಅಮ್ಮ ಹೇಳಿದ್ದು ನ್ಯಾಯವಾಗಿದೆ. ಲಗ್ನದ ಪ್ರಯತ್ನ ಮಾಡಬೇಕು. ಎಲ್ಲಿಯಾದರೂ ಗಂಡು ನೋಡಿದೀಯಾ? ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪದ ಸಾಲಕ್ಕೆ ಹೋಗಲೆ? ಹಾಗಂದರೆ ನಿನ್ನ ವಿಷಯವನ್ನೇ ನಾನು ನಿಮ್ಮಮ್ಮ ಮಾತನಾಡಿದ್ವಿ. ಅಮ್ಮ ನನ್ನ ಹತ್ರ ಬಾಯಿ ಬಿಟ್ಟಿಲ್ಲ. ನಾನೇ ಪ್ರಸ್ತಾಪಿಸಲಿ ಎಂದು ಸುಮ್ಮನಿದ್ದಾಳೆ. ಹಿರಿಯರ ಮಾತಿಗೆ ವಿರುದ್ಧವಾಗಿ ನಡೆಯೋದನ್ನು ನಾನು ಕಲಿತೇ ಇಲ್ಲ ಮಾವಯ್ಯ. ಅಮ್ಮ, ಅಣ್ಣ, ನೀನು ಹೇಗೆ ನಿಶ್ಚಯಿಸಿದ್ರೆ ಹಾಗೆ ಮಾಡಲು ನಾನು ಸಿದ್ಧನಾಗಿದ್ದೇನೆ. ಸೀತಾರಾಮಯ್ಯ ಆನಂದ ಪರವಶನಾದ. ನಿನ್ನಂಥ ಮಕ್ಕಳಿರೋದು ತಾಯಿ ತಂದೆ ಪುಣ್ಯ ಶ್ರೀಕಂಠ. ನಿನ್ನ ಮಾತೃಭಕ್ತಿ ಪಿತೃಭಕ್ತಿಯೇ ರಾಮಕೃಷ್ಣರಂತೆ ನಿನ್ನ ಬೆನ್ನು ಕಾಯ್ತಾ ಇದೆ. ಶ್ರೀಕಂಠ, ಏನು ಮಾವಯ್ಯ? ಇಚ್ಛೆಗೆ ನೀನು ಅಜ್ಜಿನ ನೋಡಿದೀಯಾ? ಇಲ್ಲ. ಒಂದು ದಿವಸದ ಮಟ್ಟಿಗೆ ಪುರ್ಸೊತ್ತು ಮಾಡಿಕೊಂಡು ಸುಳ್ಯಕುಂಟೆಗೆ ಬರ್ತೀಯಾ ಹೆಣ್ಣೋಡೋದಕ್ಕೆ? ಏನೋ ಅಗತ್ಯವಿಲ್ಲ ಮಾವಯ್ಯ. ಅಮ್ಮ ನೋಡಿದ್ರಾಯ್ತು. ಈಚೆಗೆ ಬೆಳೆದಿದ್ದಾಳೆ. ಹಾಡು ಹಸೆ ಕಲ್ತ್ಕೊಂಡಿದ್ದಾಳೆ. ಕೈಗೆ ಸಿಕ್ಕಿದ ಪುಸ್ತಕ ಓದ್ತಾಳೆ. ರಾಮಾಯಣ, ಭಾರತ, ಭಗವದ್ಗೀತೆಯಲ್ಲಿ ನೀನು ಏನೇ ಕೇಳು ಹೇಳ್ತಾಳೆ. ಆದರೆ ಹಳ್ಳಿ ಹುಡುಗಿ ನೋಡಪ್ಪ, ಇಂಗ್ಲೀಷ್ ಕಲ್ತಿಲ್ಲ. ನಾನು ಕಲ್ತಿರೋದು ಅಷ್ಟರಲ್ಲೇ ಇದೆ ಬಿಡು ಮಾವಯ್ಯ. ನನ್ನ ಕೈ ಹಿಡಿಯೋಳು ನನ್ನ ಜೊತೆಗೆ ತೋಟದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅವಳು ಮೇಡಮ್ ಆಗಿ ಕುಳಿತುಬಿಟ್ರೆ ನಾನು ಪೂರೈಸೋದು ಹೇಗೆ? ಶ್ರೀಕಂಠ ಒಪ್ಪಿದ್ದಾನೆ ಎಂದು ಅಕ್ಕ ಭಾವನಿಗೆ ತಿಳಿಸ್ಲೆ? ಹೇಳಬೇಕಾದ್ರೆ ಹೇಳು. ಅದಕ್ಕೆ ಅಗತ್ಯವೇ ಇಲ್ಲ. ನೀವೇ ನಿರ್ಧರಿಸಿ ನನಗೆ ತಿಳಿಸಿದರೆ ಆಯಿತು ಎಂದ. ಸೀತಾರಾಮಯ್ಯ ಸುಳ್ಯಕುಂಟೆ ತಲುಪಿದ್ರೂ ಕೂಡಲೇ ಮನೆ ಮುಟ್ಟಲಾಗಲಿಲ್ಲ. ದಾರಿ ಉದ್ದಕ್ಕೂ ಸಿಕ್ಕಿದ ಜನಗಳನ್ನು ಮಾತನಾಡಿಸಿಕೊಂಡು ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಮನೆ ತಲುಪುವ ವೇಳೆಗೆ 11 ಗಂಟೆ ಆಗಿತ್ತು. ಪುಟ್ಟಮ್ಮ ಮಗಳು ಅಚ್ಚಿಗೆ ಎಣ್ಣೆ ನೀರು ಹಾಕಿ ಅವಳು ನೀಲವಾದ ಕೇಶರಾಶಿಗೆ ಸಾಂಬ್ರಾಣಿ ಹೊಗೆ ಕೊಟ್ಟು ಕೂದಲನ್ನು ಒಣಗಿಸ್ತಿದ್ರು. ಹಸನ್ಮುಖನಾಗಿ ಮನೆಯ ಹೊಸ್ತಿಲೊಳಗೆ ಕಾಲಿಟ್ಟ ಗಂಡನನ್ನು ಮಂದಸ್ಮಿತಳಾಗಿ ಸ್ವಾಗತಿಸುತ್ತಾ ಪುಟ್ಟಮ್ಮ ಕೊನೆಗೂ ಅಕ್ಕನ ಮನೆ ಬಿಟ್ರಿ ಎಂದ್ಲು. ಕಾಯಮಾಗಿ ನಾನು ಅಲ್ಲೇ ನೆಲೆಸುತ್ತೇನೆ ಎಂದ್ಕೊಂಡಿದ್ದೇನೋ? ಅಕ್ಕ ತಮ್ಮನ ವಿಷಯ ಹೇಗಂತ ಹೇಳೋದಕ್ಕೆ ಯಾರಿಗೆ ಸಾಧ್ಯ? 4 ಕೌಳಿಗೆ ಎಲೆ ಇಟ್ಕೊಂಡು ಕುಳಿತುಬಿಟ್ರಾಯ್ತು. ನಿಮ್ಮಿಬ್ಬರಿಗೂ ಪ್ರಪಂಚವೇ ಮರೆತು ಹೋಗುತ್ತೆ. ಅಚ್ಚಿ ತಲೆ ಒಣಗಿದ್ರೆ ಒಳಕ್ಕೆ ಕಳಗ್ಸು. ಪುಟ್ಟಮ್ಮ ಮಗಳ ತಲೆ ಕೊಡವಿ ಹೆಣ್ಗಂಟು ಹಾಕಿ ಅದರ ಮೆಲ್ಲಣ ಬುಟ್ಟಿಯನ್ನು ಹಚ್ಚಿ ಕೈಯಲ್ಲಿ ಒಳಕ್ಕೆ ಕಳಗಿಸಿದ್ರು. ಏನು ಸಮಾಚಾರ ಎಂದ್ಲು. ಶ್ರೀಕಂಠನಿಗೆ ಅಚ್ಚಿನ ತಂದ್ಕೊಳ್ಳೋದಕ್ಕೆ ಅಕ್ಕ ಭಾವ ಒಪ್ಪಿದ್ದಾರೆ. ಚೈತ್ರಕ್ಕೆ ಲಗ್ನವಾಗಿ ಹೋಗಲಿ ಎಂದು ಅಕ್ಕ ಅಭಿಪ್ರಾಯಪಟ್ಟರು. ನಿಜವೇನ್ರಿ? ಸುಳ್ಳು ಹೇಳ್ತಿದ್ಯೇನು? ಇನ್ನೊಂದು ಸ್ವಾರಸ್ಯದ ವಿಷಯ. ಅಚ್ಚಿ ವಿಷಯ ನಾನು ಮೊದಲೇ ಪ್ರಸ್ತಾಪಿಸಲಿಲ್ಲ. ಅಕ್ಕನೇ ಪ್ರಸ್ತಾಪಿಸಿದ್ಲು. ಪುಟ್ಟಮ್ಮ ಸಂತೋಷಗೊಂಡು, ಅಚ್ಚಿ ಪುಣ್ಯವಂತೆ, ಶ್ರೀಕಂಠನು ಪುಣ್ಯವಂತನೇ. ಶ್ರೀಕಂಠ ಹೆಚ್ಚು ಓದಿದವನಲ್ಲ. ಓದು ಮಣ್ಣು ಹುಯ್ದುಕೊಳ್ಳೋದು ಅಷ್ಟರಲ್ಲೇ ಇದೆ. ಶ್ರೀಕಂಠನಿಗಿದ್ಲು ಅಣೆಯಾದ ಗಂಡು ನಮಗೆ ಸಿಕ್ಕಲು ಸಾಧ್ಯವೇ? ಬೇಸಾಯದ ಕೆಲಸವನ್ನೆಲ್ಲ ಶ್ರೀಕಂಠನೇ ನಿರ್ವಹಿಸ್ತಿದ್ದಾನೆ. ನಾನು ಏನೋ ಅಂತಿದ್ದೆ. ಹುಡುಗ ವ್ಯವಸಾಯದಲ್ಲಿ ಎತ್ತಿದ ಕೈ. ಅವನು ತೋಟ ಇಟ್ಕೊಂಡಿರುವ ರೀತಿ ಕಂಡು ನನಗೆ ಪರಮಾಶ್ಚರ್ಯವಾಯಿತು. ಚೈತ್ರ ಎಂದರೆ ಇನ್ನು 2 ತಿಂಗಳು. ಅರ್ಧ ಅಣೆಯನ್ನೆಲ್ಲ ನೀನು ಪೂರೈಸಿದೆಯಲ್ಲ. ಒಡವೆ ವಸ್ತ್ರ ಅದರ ಜವಾಬ್ದಾರಿ ನನಗಿರಲಿ. ಲಗ್ನ ನಿಶ್ಚಯ ನಾನು ಕೂಡಲೇ ಭಾವನಿಗೆ ಕಾಗದ ಬರೀಬೇಕಾಗಿದೆ. ಒಳ್ಳೆ ಸುದ್ದಿ ತಂದಿದ್ದೀರಾ. ನಾಳೆ ಶುಕ್ರವಾರ. ಹೂವು ವಿಳ್ಳೆ ಮಾಡ್ತೀನಿ. ಆಮೇಲೆ ನೀವು ಬೀಗರಿಗೆ ಕಾಗದ ಬರೆಯಿರಿ. ಹಾಗೆ ಆಗಲಿ ಎಂದು ಸೀತಾರಾಮಯ್ಯ ಒಪ್ಕೊಂಡ. ಮಗಳಿಗೆ ಗಂಡು ಗೊತ್ತಾದ ಸುದ್ದಿಯನ್ನು ಪುಟ್ಟಮ್ಮ ಸಂಭ್ರಮಿಸಿ ಭಾವನೆಯಿಂದ ಸ್ವೀಕರಿಸಿದ್ಲು. ಗೌರಿ ನರಸಿಂಹಯ್ಯನವರು ದೊಡ್ಡ ಮನೆತನ, ದೊಡ್ಡ ಸಂಸಾರ. ಅಚ್ಚಿಯೇ ಹಿರಿಯ ಸೊಸೆ ಆಗ್ತಾಳೆ. ಮನೆಯ ಎಲ್ಲ ಜವಾಬ್ದಾರಿಯೂ ಅವಳ ಹೆಗಲ ಮೇಲೆ ಬೀಳ್ತದೆ. ಶ್ರೀಕಂಠ ಸಾತ್ವಿಕ, ಗುರು
ಗತ್ತನಲ್ಲ, ನಾಳೆ ಮನೆಯಲ್ಲಿ ವೈಮನಸ್ಸು ತಲೆ ದೂರಿದ್ರೆ ಅವನು ಧೈರ್ಯದಿಂದ ವರ್ತಿಸಬಲ್ಲನೆ ಎಂದು ಚಿಂತೆ ಆರಂಭಿಸಿದ್ಲು. ಅದೇ ಸಂಜೆ ತಲೆ ಬಾಚೋದಕ್ಕೆ ಮಗಳನ್ನು ಮುಂದೆ ಕೂರಿಸಿಕೊಂಡು ಪುಟ್ಟಮ್ಮ ಮೆಲ್ಲನೆ, ನಿಮ್ಮ ತಂದೆ ಏನಾದರೂ ಹೇಳಿದ್ರೇನೆ ಅಜ್ಜಿ ಎಂದ್ಲು. ಇಲ್ಲಮ್ಮ, ಏನೂ ಹೇಳಲಿಲ್ಲ. ನೀನು ಮದುವೆ ನಿಶ್ಚಯಿಸ್ಕೊಂಡು ಬಂದಿದ್ದಾರೆ. ನಿನ್ನ ಗಂಡ ಯಾರು ಗೊತ್ತೇ? ಅಜ್ಜಿ ಉತ್ತರ ಕೊಡಲಿಲ್ಲ. ಕತ್ತು ತಗ್ಗಿಸಿ ಕುಳಿತಿದ್ದ ಅವಳ ಗಲ್ಲ ಹಿಡಿದೆತ್ತಿ, ನಿನ್ನ ಸೋದರತ್ತೆ ಮಗ ಶ್ರೀಕಂಠ ಕಣೆ ಎಂದ್ಲು. ಅಜ್ಜಿ ನಸುನಾಚಿ ಮತ್ತೆ ಕತ್ತು ತಗ್ಗಿಸಿದ್ಲು. ದೊಡ್ಡ ಮನೆ ಸೇರ್ತಿ, ಅಲ್ಲಿ ನೀನು ಹೇಗೆ ಪೂರೈಸ್ತೀಯೋ ಎಂದು ಯೋಚನೆ ಆಗಿದೆ ಕಣೆ ಅಜ್ಜಿ. ಯಾಕಮ್ಮ? ನನಗೆ ಇಬ್ಬರು ಮೈದುನರು ಇದ್ದಾರೆ, ಅತ್ತೆ ಮಾವ. ಇವೆಲ್ಲರ ಯೋಗಕ್ಷೇಮ ನೀನು ನೋಡ್ಕೊಳ್ಬೇಕು. ದೊಡ್ಡ ಮನೆ ಎಂದಮೇಲೆ ಬರುವವರು ಹೋಗುವವರು ಇದ್ದೇ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸೊಂಟ ಕಟ್ಕೊಂಡು ದುಡಿಯೋದು ಒಂದೇ ಆಗುತ್ತದಲ್ಲ ನಿನಗೆ ಎಂದು ಯೋಚಿಸ್ತಾ ಇದ್ದೀನಿ. ಹೆಣ್ಣಾಗಿ ಹುಟ್ಟಿ ದುಡಿಯೋದಕ್ಕೆ ಅಂಜಿದ್ರೆ ಆಗುತ್ತೇನಮ್ಮ? ದೇವತೆ ಒಳ್ಳೆಯವರು. ಈಗ ಸೋದರತ್ತೆ ಆಗಿರುವ ದೇವತೆ ಒಳ್ಳೆಯವರು. ನಾಳೆ ನಿಜವಾದ ಅತ್ತೆ ಆದಮೇಲೆ ಏನೇನು ಆಗುತ್ತೋ. ಈಗ ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿದ್ದಾರೆ, ನಾಳೆಯೂ ಹೀಗೆ ಇರ್ತಾರೆಂದು ಯಾವ ನಂಬಿಕೆ? ನಾನು ಒಂದು ಮಾತು ಹೇಳ್ತೀನಿ, ಜ್ಞಾಪಕದಲ್ಲಿಟ್ಕೊಂಡಿರು. ಹೇಳಮ್ಮ, ಯಾರ ಮಾತಿಗೂ ಎದುರುತ್ತಾ ಕೊಡಬೇಡ. ಒಬ್ಬರ ಮಾತು ಒಬ್ಬರಿಗೆ ಹೇಳಬೇಡ. ಯಾರು ಏನೇ ಹೇಳಿದ್ರೂ ಕೇಳಿಕೊಂಡು ಅಲ್ಲಿಯೇ ಮರೆತುಬಿಡು. ನಿನ್ನ ಮಾವ ದೇವರಂಥ ಮನುಷ್ಯರು. ಅವರ ಸೇವೆ ಶುಶ್ರೂಷ ಚೆನ್ನಾಗಿ ಮಾಡು. ಕಂಡವರ ಮಾತಿಗಾಗಲಿ ಊರಿನ ಹಗರಣಕ್ಕಾಗಲಿ ಬಾಯಿ ಹಾಕಬೇಡ. ಕಂಡವರ ಮಾತಿಗೆ ಯಾವತ್ತೂ ನಾನು ಬಾಯಿ ಹಾಕ್ತಿದ್ದೀನಮ್ಮ. ಈಗೆಲ್ಲ ಸರಿ, ಮುಂದೆಯೂ ಹೀಗೆ ಇರು ಎಂದು ಹೇಳ್ತಿದ್ದೇನೆ. ಆಗ್ಲಮ್ಮ. ಶ್ರೀಕಂಠ ನಿನಗೆ ಒಪ್ಪಿಗೆ ಆಯಿತೇನೆ? ಅವನು ಹೆಚ್ಚು ಓದಿದವನಲ್ಲ. ನಾನು ಓದಿಲ್ಲ ಅಮ್ಮ. ಹೆಂಗಸನ್ನು ಗಂಡನ್ನು ಒಂದೇ ತಕ್ಕಡಿಯಲ್ಲಿ ತೂಗೋದಕ್ಕಾಗುತ್ತದೆಯೇ? ಗಂಡಸಿಗೆ ವಿದ್ಯೆಯೇ ಭೂಷಣ, ಹೆಂಗಸಿಗೆ ಶೀಲವೇ ಭೂಷಣ ಎಂದು ಮಗಳ ಮುಂದೆಲೆ ಬಾಚುತ್ತಿದ್ದ ಪುಟ್ಟಮ್ಮನ ಕಣ್ಗಳಲ್ಲಿ ನೀರು ತುಂಬಿತು. ತಾಯಿಯ ಉದ್ವೇಗದ ಕಾರಣವನ್ನರಿಯದೆ ಅಚ್ಚಿ ಮೆಲ್ಲನೆ, ಯಾಕಮ್ಮ ಅಳ್ತಿರುವೆ ಎಂದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.